ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅವ್ರ ಮೇಲೆ ಪಕ್ಷ ಕಾನೂನು ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ತತೆ. ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದೀರಿ. ನಾವು ವಿಧಾನಸಭೆ ಸ್ಪೀಕರ್ಗೂ ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೀರಿ. ಅವ್ರು ಮಾಡ್ತಾ ಇರೋದು ತಪ್ಪು. ಒಂದು ಪಕ್ಷದಲ್ಲಿ ಆಯ್ಕೆ ಆದ್ಮೇಲೆ ಆ ಪಕ್ಷಕ್ಕೆ ಋಣಿಯಾಗಿರ್ಬೇಕು ಯಾರೇ ಆದ್ರೂ ಕೂಡ. ಆ ಕೆಲಸವನ್ನ ಅವರು ತಪ್ಪು ಮಾಡಿದ್ದಾರೆ. ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅವರು ಅದನ್ನು ಈಗಲೂ ಕಾಲ ಮಿಂಚಿಲ್ಲ. ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡುವಂಥದ್ದು ಒಳ್ಳೇದು ಅಂತ ನನ್ನ ಸಲಹೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಹೇಳಿದ್ನಲ್ಲ, ನಾವು ಕಾನೂನು ಪ್ರಕಾರ ಈಗಾಗಲೇ ನೋಟಿಸ್ ಸರ್ವ್ ಮಾಡ್ಬಿಟ್ಟಿದ್ದೀರಿ. ಅವ್ರಿಗೆ ಸ್ಪೀಕರ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀರಿ. ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅವ್ರ ಮೇಲೆ ಪಕ್ಷ ಕಾನೂನು ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ತತೆ. ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದೀರಿ. ನಾವು ವಿಧಾನಸಭೆ ಸ್ಪೀಕರ್ಗೂ ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೀರಿ. ಅವ್ರು ಮಾಡ್ತಾ ಇರೋದು ತಪ್ಪು. ಒಂದು ಪಕ್ಷದಲ್ಲಿ ಆಯ್ಕೆ ಆದ್ಮೇಲೆ ಆ ಪಕ್ಷಕ್ಕೆ ಋಣಿಯಾಗಿರ್ಬೇಕು ಯಾರೇ ಆದ್ರೂ ಕೂಡ. ಆ ಕೆಲಸವನ್ನ ಅವರು ತಪ್ಪು ಮಾಡಿದ್ದಾರೆ. ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅವರು ಅದನ್ನು ಈಗಲೂ ಕಾಲ ಮಿಂಚಿಲ್ಲ. ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡುವಂಥದ್ದು ಒಳ್ಳೇದು ಅಂತ ನನ್ನ ಸಲಹೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಹೇಳಿದ್ನಲ್ಲ, ನಾವು ಕಾನೂನು ಪ್ರಕಾರ ಈಗಾಗಲೇ ನೋಟಿಸ್ ಸರ್ವ್ ಮಾಡ್ಬಿಟ್ಟಿದ್ದೀರಿ. ಅವ್ರಿಗೆ ಸ್ಪೀಕರ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀರಿ. ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅವ್ರ ಮೇಲೆ ಪಕ್ಷ ಕಾನೂನು ಪ್ರಕಾರ ಕ್ರಮಗಳನ್ನು ತೆಗೆದುಕೊಳ್ತತೆ. ಈಗಾಗಲೇ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದೀರಿ. ನಾವು ವಿಧಾನಸಭೆ ಸ್ಪೀಕರ್ಗೂ ಕೂಡ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದೀರಿ. ಅವ್ರು ಮಾಡ್ತಾ ಇರೋದು ತಪ್ಪು. ಒಂದು ಪಕ್ಷದಲ್ಲಿ ಆಯ್ಕೆ ಆದ್ಮೇಲೆ ಆ ಪಕ್ಷಕ್ಕೆ ಋಣಿಯಾಗಿರ್ಬೇಕು ಯಾರೇ ಆದ್ರೂ ಕೂಡ. ಆ ಕೆಲಸವನ್ನ ಅವರು ತಪ್ಪು ಮಾಡಿದ್ದಾರೆ. ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅವರು ಅದನ್ನು ಈಗಲೂ ಕಾಲ ಮಿಂಚಿಲ್ಲ. ಅವರು ಬಿಜೆಪಿ ಪರವಾಗಿ ಕೆಲಸ ಮಾಡುವಂಥದ್ದು ಒಳ್ಳೇದು ಅಂತ ನನ್ನ ಸಲಹೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಹೇಳಿದ್ನಲ್ಲ, ನಾವು ಕಾನೂನು ಪ್ರಕಾರ ಈಗಾಗಲೇ ನೋಟಿಸ್ ಸರ್ವ್ ಮಾಡ್ಬಿಟ್ಟಿದ್ದೀರಿ. ಅವ್ರಿಗೆ ಸ್ಪೀಕರ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀರಿ.